ಬ್ರೇಕ್ ಆದಮೇಲೆ ಮತ್ತೆ ಈ ವಿಶೇಷ ಚರ್ಚೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ವಿಸ್ತೃತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ತಾವು ಹೇಳ್ತಾ ಇದ್ದೀರಿ ಇಲ್ಲಿ ಒಂದು ಕಡೆ ನಂಗೆ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ನನ್ನ ಹೆಂಡತಿಗೂ ಕೂಡ ಕಿಡ್ನಿಯಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಗುಣ ಆಗ್ತಾ ಚೇತರಿಕೆ ಕಂಡು ಬರ್ತಾ ಇತ್ತು ಅಂತ. ನಾನು ಯಾಕೆ ಹೇಳಿದೆ ಅಂದರೆ ಇಲ್ಲಿ ಅವಳಿಗೆ ಅಲ್ಲಿ ಕೇಳಿದೆ ಎಷ್ಟು ಗಂಟೆಗೆ ನಿನಗೆ ಆ ಥರ ಆಯಿತು ಶುರುವಾಯಿತು. ಇಲ್ಲಿ ಇವರು ಒಂದು 3 ಗಂಟೆಗೇನೋ ಟ್ರೀಟ್ಮೆಂಟ್ ನಮಗೆ ಕೊಡ್ತಾಯಿದ್ರು. ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಆದಾಗ ರಾತ್ರಿ ನಾನು ಹೋಗ್ಬೇಕಾದ್ರೆ ಮಾತಾಡ್ತಾ ಇದ್ದೆ. ಮನೆಗೆ ಫೋನ್ ಮಾಡಿದೆ, ಏನಿಲ್ಲ ಹಿಂಗೆ ನೋವು ಬತ್ತು, ತುಂಬ ಪೇಯ್ನ್ ಆಯಿತು, ಯಾಕೋ ಸುಸ್ತಾಯಿತು ಅಂದ್ಲು. ಇಲ್ಲ ನೀರು ಕುಡಿ, ಸ್ವಲ್ಪ ಪರವಾಗಿಲ್ಲ ಅಂದೆ. ನೀರು ಕುಡಿದೆ. ಆಮೇಲೆ ಈ ಥರ ಸ್ವಲ್ಪ ಕಲ್ಲಿ ಸ್ವಲ್ಪ ಈಚೆ ಬಂತು ಅಂತ ಅಂದ್ಲು. ಎಷ್ಟು ಗಂಟೆಗೆ ಟೈಮ್ ಕೇಳಿದೆ. ಅದೇ 3:30 ಮೇಲೆ, ನನಗೆ ಮಧ್ಯಾಹ್ನ ಮೇಲೆ ಮಲಗಿ ಸ್ವಲ್ಪ ಎದ್ದೆ, ಮಧ್ಯಾಹ್ನ ಮೇಲೆ ಅಂತ ಅವಳು ಹೇಳಿದ್ಲು. ನಾನು ಅಂದ್ಕೊಂಡೆ ಇವರಿಲ್ಲಿ ನಿನ್ನ ಏನು ಬ್ಯಾಡ್ ಎನರ್ಜಿ ಇದೆಯೋ ಅದು ಕೇಳ್ತಾ ಇದ್ರಿ ಇವರು. ನೀನು ಕಿಡ್ನಿ ಇದು ಮಾಡಿದ್ಯಾ, ಪ್ರತಿಯೊಂದು ಅದು ಕೇಳ್ಕೊತಾ ಇದ್ರಲ್ಲ ಅವಾಗ. ಅದು ಎನರ್ಜಿ ಎಲ್ಲ ನಿಂದು ಎನರ್ಜಿ ಎಲ್ಲ ನೀನು ತಗೋಬೇಕು ಅಂತ ಇವರು ಅದಕ್ಕೆ ಗೈಡ್ ಮಾಡ್ತಾ ಇದ್ರು. ಎಲ್ಲ ತಗೋಬೇಕು. ಬಟ್ ಅದು ಎನರ್ಜಿ ಹೆಂಗೆ ತಗೋತದೆ ಅಂದರೆ ನಮಗೂ ಕಾಣುತ್ತದು. ನಮಗೂ ಹಿಂಗೆ ವೈಟಾಗಿ ಅದ್ರದ್ದು ಎನರ್ಜಿ ತಗೋತಾ ಇರ್ತದಲ್ಲ, ಅದು ನಮಗೆಲ್ಲ ನಾವು ಕಣ್ಣಿಂದ ನೋಡ್ತೀವಿ ಅವೆಲ್ಲ. ಒಳ ಮನಸ್ಸಿನ ಮೂಲಕ. ಹೌದು, ಮನಸ್ಸಿನ ಕಣ್ಣಲ್ಲಿ ನೋಡ್ತಾರೆ. ಟಿವಿಲಿ ನೋಡ್ತೀವಲ್ಲ ಫಿಗರ್, ಆ ಥರ ನೋಡ್ತೀವಿ. ಎಲ್ಲಾನು ಒಳ ಮನಸ್ಸಿನ ನೋಡ್ತೀವಿ. ಈಗ ಯಾರೋ ನಮಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ಅಂದ್ರಲ್ಲ, ಆ ವ್ಯಕ್ತಿ ಬಂದು ನಿಂತ್ಕೋತಾರಲ್ಲಿ ಯಾರು ಮಾಡಿದ್ದು ಅಂದ್ರೆ. ಇಸ್ ಇಟ್ ಪಾಸಿಬಲ್? ಹೌದು. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ನಾನು ಒಂದು ವಿಷಯವನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಮಾಟ ಮಂತ್ರ ಅನ್ನೋದು ನಾನು ಎಲ್ಲ ಎಪಿಸೋಡ್ಸ್ ಅಲ್ಲಿ ತೋರಿಸಿದ್ದೀನಿ, ಆದ್ರೆ ಅಷ್ಟೊಂದು ಡೀಟೇಲ್ ಆಗಿ ತೋರಿಸಿಲ್ಲ ನಾನು. ಯಾಕೆ ಅಂದ್ರೆ ಈ ಮಾಟ ಮಂತ್ರ ಅನ್ನೋದು 100ಕ್ಕೆ 30, 40, 50 ಜನ ನಂಬ್ತಾರೆ. ಇನ್ ಕೆಲವರೆಲ್ಲ ಇದೆಲ್ಲ ಸುಳ್ಳಪ್ಪ, ಬೇರೆ ಚಾನಲ್ ಹಾಕು, ಅದ್ ಮಾಡು ಇದ್ ಮಾಡು ಅಂತಾರೆ. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಾನು ಮಾಟ ಮಂತ್ರ ಅನ್ನೋದು ನಂಬ್ತಾ ಇರ್ಲಿಲ್ಲ. ಆದ್ರೆ ನನ್ನಲ್ಲಿ ಬರೋರೆಲ್ಲ ದುಡ್ಡು ಕೊಟ್ಟೆ ಬರೋದು. ನಾನು ಬಿಟ್ಟಿಯಾಗಿ ನನ್ನ ಆಫೀಸಲ್ಲಿ ಮಾಡೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಕ್ಲೈಂಟ್ ಬಂದು ಮಲಗಿ ಸಂಮೋಹನಾವಸ್ಥೆಗೆ ಹೋದಾಗ ಒಂದು ವ್ಯಕ್ತಿ ಹೇಳ್ತಾನೆ, ಆ ಒಂದು ವ್ಯಕ್ತಿಯ ಒಂದು ಒಳ ಮನಸ್ಸಿಗೆ ಹೋದಾಗ ಆತ್ಮ ಬಂದು ಮಾತಾಡುತ್ತೆ. ಈ ರೀತಿ ನಾನು ಇವನ್ ಮಾತಾಡ್ತಾ ಇರೋದು ನನ್ನ ಮಂತ್ರವಾದಿ ಕಳಿಸಿದಾನೆ. ಹೋಗ್ಲಿ, ಒಬ್ಬ ಹೇಳ್ದ ಸರಿ, ಅದು ಅವ್ನು ದುಡ್ಡು ಕೊಟ್ಟಿದ್ದಾನೆ. ಇನ್ನೊಬ್ಬ ಹೇಳ್ತಾನೆ, ಮತ್ತೊಬ್ಬ ಹೇಳ್ತಾನೆ ನಾನು ಬೇರೆ ಊರಿಗೆ ಹೋಗ್ತೀನಿ, ಬೇರೆ ದೇಶಕ್ಕೆ ಹೋಗ್ತೀನಿ, ಅಲ್ಲಿ ಎಲ್ಲರೂ ಹೇಳ್ತಾರೆ. ಬಹುಶಃ ಅಂತ ಟೈಮ್ ನಲ್ಲಿ ಈ ಮಾಟ ಮಂತ್ರ ಎಲ್ಲ ಮಾಡಿದಾಗ ಬಹುಶಃ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವೆ ನಮ್ಗನ್ಸುತ್ತೆ. ಇನ್ನೊಂದು ಹೊಸ ಶಕ್ತಿ ಆಡ್ ಆಗ್ತಾ ಹೋಗುತ್ತೆ ಅವಾಗ. ಸೊ ಸುಪೀರಿಯರ್ ಪವರ್ ಇರುತ್ತೆ. ಸೊ ಅದಕ್ಕೆ ಒಂದು ಡಬಲ್ ಎನರ್ಜಿ, ಟ್ರಿಬಲ್ ಎನರ್ಜಿ ಇರುತ್ತೆ ಅದಕ್ಕೆ. ಸೊ ಈ ರೀತಿ ಇದ್ದಾಗ ನಾನು ಒಂದು ರಿಸರ್ಚ್ ಮಾಡಿದೆ. ನಾನು ಮಾಟ ಮಂತ್ರ ನಂಬೋನಲ್ಲ, ನಂಬ್ತಾ ಇರ್ಲಿಲ್ಲ. ಅದು ಇವಾಗ ಪರಿಸ್ಥಿತಿ ನಂಬೋ ತರ ಮಾಡಿದೆ. 4,000 ಜನದಲ್ಲಿ ಸುಮಾರು ಒಂದು 500 ಜನ ಹೇಳಿದ್ದಾರೆ ಈ ರೀತಿ ನಾನು ಮಾಟದಿಂದ ಬಂದಿದ್ದೀನಿ, ಬ್ಲ್ಯಾಕ್ ಮ್ಯಾಜಿಕ್ ಇಂದ ಬಂದಿದ್ದೀನಿ ಅಂತ. ಸೊ ದುಡ್ಡು ಕೊಟ್ಟಂತೂ ಮೊದಲಿಗೆ ಯಾರು ಸುಳ್ಳು ಹೇಳಲ್ಲ, ಎಲ್ಲರೂ ಕಷ್ಟದಿಂದ ಸಾಲನ ಸೋಲನ ಮಾಡಿ ಬರ್ತಾರೆ. ಸೊ ನೋಡಿದಾಗ ನಾನು ರಿಸರ್ಚ್ ಮಾಡಿರೋ ಪ್ರಕಾರ 100 ಜನಕ್ಕೆ ಮಾಟ ಮಂತ್ರ ಮಾಡಿದ್ರೆ 40ರಿಂದ 50 ಜನಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ. 50 ಜನಕ್ಕೆ ಮಾಡಿದ್ರೆ ಆಗಲ್ಲ. ಈಗ ಎಕ್ಸಾಂಪಲ್, ಯಾವುದೋ ಒಂದು ವ್ಯಕ್ತಿ ಬರ್ತಾನೆ, ನನಗೆ ಮಾಟ ಮಂತ್ರ ಮಾಡು ಅಂತ ಮುಂದೆ ಕುತ್ಕೊಂತಾನೆ ಮಂತ್ರವಾದಿ ಮುಂದೆ. ಬೆಳಗು ರಾತ್ರಿ ಹಗಲು ರಾತ್ರಿ ಮಾಡಿಸ್ಕೊಂತಾನೆ ಮಂತ್ರ ಎಲ್ಲ ಹಾಕ್ತಾರೆ. ಆದ್ರೆ ಅವನಿಗೆ ಎಫೆಕ್ಟ್ ಆಗಲ್ಲ. ಅವನ ಆರಾಮಾಗಿ ನಾನು ಚಾಂಪಿಯನ್ ಅಂತ ಹೇಳ್ತಾನೆ. ಇದು ಯಾಕೆ ಅಂದ್ರೆ ಅವನ ಒಂದು ಟೈಮು, ಅವನ ಗ್ರಾಚಾರ, ಅವನ ಒಂದು ವಿಲ್ ಪವರ್ ಜಾಸ್ತಿ ಇರುತ್ತೆ. ಅದೇ ಆ ವ್ಯಕ್ತಿ ಅಥವಾ ಬೇರೆ ವ್ಯಕ್ತಿ ವೀಕ್ ಆಗಿದ್ದಾಗ, ವೀಕ್ ಪಾಯಿಂಟ್ ಇದ್ದಾಗ ಅವೆಲ್ಲ ಅಟ್ಯಾಕ್ ಮಾಡಿ ಗ್ರಾಚಾರ ಕೆಟ್ಟೋಯ್ತು ಅಂದಾಗ ಇದೆಲ್ಲ ಒಕ್ಕರ್ಸ್ಕೊಳ್ತೇವೆ. ಆಮೇಲೆ ಇದು ಬಂದು 5 ವರ್ಷ ಆಯ್ತು. ಈ ವೈಟ್ ಪ್ಯಾಚಸ್ ಬಂದು 5 ವರ್ಷ ಆಯ್ತು. 5 ವರ್ಷದಿಂದ ಇದ್ರ ಬಗ್ಗೆ ಹೇಳಿ. ಇದು ಎಲ್ಲ ತರದ್ದು ನಾನು ಟ್ರೀಟ್ಮೆಂಟ್ ಕೊಟ್ಟೆ, ಇದಕ್ಕೆ ಆಯುರ್ವೇದಿಕ್ ಎಲ್ಲ ತರದ್ದು ಕೊಟ್ಟೆ. ಇದು ಅಷ್ಟ ಹೋಗ್ತಾ ಇಲ್ಲ ಅಂದ್ರೆ ಜಾಸ್ತಿ ಇತ್ತು. ಈಗ ನಾನು ಇದು ಇವ್ರ ಹತ್ರ ಇದಾದ್ಮೇಲೆ ಇದು ನೋಡಿ ಆಗ್ಲೇ ಮುಚ್ಕೋತಾ ಇದೆ. ಇವೆಲ್ಲ ಪೂರ್ತಿ ಮುಂಚೆ ಅದು ಪೂರ್ತಿ ವೈಟ್ ಆಗಿತ್ತು, ವೈಟ್ ಇತ್ತು. ಈಗಾಗಲೇ ಇವೆಲ್ಲ ಕಪ್ಪು ಚುಕ್ಕಿ ಎಲ್ಲ ಸ್ಟಾರ್ಟ್ ಆಗಿದೆ. ನಾನೇನು ಟ್ರೀಟ್ಮೆಂಟ್ ತಗೋತಾ ಇಲ್ಲ, ಈಗ ತಗೊಳ್ತಾ ಇಲ್ಲ, ಏನು ತಗೋತಾ ಇಲ್ಲ. ಸೊ ಇವರ ಸಂಮೋಹನ ಚಿಕಿತ್ಸೆನೇ ಲಾಸ್ಟ್. ಸುಮ್ಮನೆ ಇದ್ದೀನಿ, ಯಾವುದೇ ರೀತಿಯ ಬಗ್ಗೆ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಮೊನ್ನೆ ಸ್ನಾನ ಮಾಡ್ಬೇಕು ನೋಡ್ತೀನಿ, ಎಲ್ಲ ಏನಿದು ಬೆಳೀತಾ ಇದೆ, ಹೋಗ್ತಾ ಇದೆ ಅಂತ ನಾನೇ ಆಶ್ಚರ್ಯ ತಗೊಂಡು. ಆ ಕಾಲಲ್ಲಿ ಮಾತ್ರ ಇರೋದು ನಿಮಗೆ ಇದು? ಹೌದು, ಇಲ್ಲಿ ಸೊ ಇದು ಕೂಡ ಬೆಳೀತಾ ಇದೆ. ಇಷ್ಟೇ ಅಂದ್ರೆ ಈಗ ಬಿಳಿ ಕಲೆ ಕಡಿಮೆ ಆಗ್ತಾ ಇದೆ. ಇಲ್ಲ, ಇದು ಯಾತಿಗೆ ಅಂದ್ರೆ ಇದೆಲ್ಲಾನು ಅವುಗಳಿಂದ ಆಗ್ತಿರೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ತೋರಿಸ್ತೇನೆ ನಿಮ್ಗೆ. ಅಂದ್ರೆ ಮೊದಲಿಗೆ ಒಂದು ಆತ್ಮ ಬಂದು ಮಾನಸಿಕವಾಗಿ ತೊಂದರೆ ಕೊಡ್ತಾ ಬರುತ್ತೆ ನಿಧಾನವಾಗಿ. ಮಾನಸಿಕವಾಗಿ ಎಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನಿಧಾನವಾಗಿ ದೇಹಕವಾಗಿ
ದೇಹಕ್ಕೆ ಎಫೆಕ್ಟ್ ಮಾಡ್ತಾ ಈ ಬರುತ್ತೆ. ದೇಹಕ್ಕೆ ತೊಂದರೆ ಕೊಡುವಂತದ್ದು ಕುಟುಂಬದ ಸದಸ್ಯರಿಗೂ ಮಾಡಬಹುದಾ? ಅದು ಹೇಳಕ್ಕಾಗಲ್ಲ. ಅದು ಇವಾಗ ಮಾಟ ಮಂತ್ರದಿಂದ ಕಳಿಸಿದ್ರೆ ಬ್ಲಾಕ್ ಮ್ಯಾಜಿಕ್ ಇಂದ ಅದಕ್ಕೆ ಲಿಂಕ್ ಮಾಡಿರ್ತಾರೆ. ಆದ್ರೆ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಕಾಯಿಲೆಗಳಿದ್ದಾಗ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬೇಕು. ಅದು ಏನೂ ಇಲ್ಲ ನಿಮ್ಗೆ ಸಮಸ್ಯೆ ಅಂತ ಹೇಳಿದಾಗ ಜನಕ್ಕೆ ನೋವಾಗುತ್ತೆ. ಖಂಡಿತ. ಆದರೆ ಇದು ಡಾಕ್ಟರ್ ತಪ್ಪಲ್ಲ, ಆ ಹಾಸ್ಪಿಟ್ಲ್ ತಪ್ಪಲ್ಲ. ನನಗೂ ಅರ್ಥ ಆಗುತ್ತೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ. ಆದರೆ ಅದೇನಾಗುತ್ತೆ ಅಂದರೆ ಅವರ ಒಂದು ಸಿಸ್ಟಮಲ್ಲಿ, ಅವರ ಸಬ್ಜೆಕ್ಟಲ್ಲಿ ಈ ಆತ್ಮಗಳ ಬಗ್ಗೆ ಯಾವುದೇ ರೀತಿಯ ಒಂದು ಐಡಿಯಾ ಇರೋದಿಲ್ಲ. ಸೊ ಅದರಿಂದ ಇದನ್ನೆಲ್ಲ ನೋಡ್ತಾ ಇರುವಂತಹ ಒಂದು ಡಾಕ್ಟರ್ಸ್ ಆಗಿರ್ಬೋದು, ಮತ್ತೆ ಸ್ವಲ್ಪ ಥಿಂಕ್ ಮಾಡಬೇಕು. ಯಾಕಂದರೆ MRIಯಲ್ಲೇ ಏನು ಇಲ್ಲ ಅಂತ ಹೇಳ್ತಾರೆ, ಆದರೆ ಕ್ಲೈಂಟು ಅಳ್ತಾ ಇರ್ತಾನೆ ನೋವು ಅಂತ. ಅವಾಗ ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಹಿಪ್ನೋಥೆರಪಿಗೆ ಹೋಗಿ ಈ ಥರ ರಿಗ್ರೆಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಅವರ ಸಮಸ್ಯೆನ ಅವರೇ ಬಗೆಹರಿಸ್ಕೋಬೋದು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು ಅಂದರೆ ಇಂಜೆಕ್ಷನ್ನು, ಮದ್ದು, ಮಾತ್ರೆ ಕೊಡ್ತಾರಷ್ಟೇ. ಅದು ಹೊರತು ಏನು ಮಾಡೋಕ್ಕಾಗಲ್ಲ. ಈ ಸ್ಕ್ಯಾನಲ್ಲಿ ಏನು ಕಾಣಿಸ್ತಾ ಇದ್ರೆ ಆಪರೇಷನ್ ಸಹ ಮಾಡೋಕ್ಕಾಗಲ್ಲ. ಅದು ನಿಮಗೂ ನಮಗೂ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಸೊ ಈ ಥರ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಸಂವಹನ ಚಿಕಿತ್ಸೆಯಿಂದ ಇವತ್ತು ಬಾಬು ರೆಡ್ಡಿ ಅವರು ಗುಣಮುಖರಾಗಿದ್ದಾರೆ. ನೀವು ಕೂಡ ಒಂದು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಅವರ ಸಮಸ್ಯೆಗೆ ಒಂದು ರೀತಿಯಲ್ಲಿ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ ಅಲ್ವಾ? ವೀಕ್ಷಕರಿಗೆ ಹೇಳೋದು ಅಷ್ಟೇ, ನೀವು ಬನ್ನಿ, ನನ್ನಲ್ಲಿರುವಂತಹ ಒಂದು ಎಜುಕೇಶನ್, ನನ್ನಲ್ಲಿರುವಂತಹ ಸೈನ್ಸ್ ನ ನಿಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀನಿ, ರಿಸಲ್ಟ್ ನೀವು ಪಡ್ಕೊಳ್ಳಿ ಅಷ್ಟೇ ಹೇಳೋದು. ಹ್ಯಾಪಿಯಾಗಿ ಜೀವನ ಮಾಡಿ, ಹ್ಯಾಪಿಯಾಗಿ ಜೀವನ, ನಿಮಗೆ ನೀವೇ ಡಾಕ್ಟರ್ ಆಗಿ. ಖಂಡಿತ. ಮೊದಲ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ವೀಕ್ಷಕರು. ಇವ್ರ ಜೊತೆ ಇನ್ನಷ್ಟು ನಾನು ಮಾತಾಡ್ತೇನೆ, ಆದರೆ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸಲೇಬೇಕಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ನೆಕ್ಸ್ಟ್ ಏನೆಲ್ಲ ಆಯಿತು, ಇವರ ಸಮಸ್ಯೆಗಳು ಹೇಗೆ ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಯಿತು, ಅದ್ರ ಜೊತೆಗೇನೆ ವಿಜಯ್ ನಾರಾಯಣ್ ಅವರ ಮೇಲೆ ಈ ಯಾವ ರೀತಿಯ ಜವಾಬ್ದಾರಿ ಬಿತ್ತು, ಹೇಗೆ ಗುಣಪಡಿಸಿದ್ರು, ಈಗ ಅವರ ಜೀವನ ಹೇಗಿದೆ, ಈಗ ಎಷ್ಟು ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದಾರೆ, ಮತ್ತು ಸಂವಹನ ಚಿಕಿತ್ಸೆಯಿಂದ ಇನ್ನೂ ಕೂಡ ಯಾವ್ಯಾವ ರೀತಿಯ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೋದು, ಈ ಎಲ್ಲ ವಿಚಾರವಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ವಿಜಯ್ ಅವರೇ, ಬಾಬು ರೆಡ್ಡಿ ಅವರೇ, ನಮಸ್ಕಾರಗಳು. ಇದರೊಂದಿಗೆ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಇಬ್ಬರು ಅತಿಥಿಗಳ ಜೊತೆ ಭೇಟಿಯಾಗ್ತೀನಿ. ನಮಸ್ಕಾರ. ಓಡಾಡಕ್ಕೆ ಬಾರ, ಅದು ಕರೆಕ್ಟಾಗಿ ನನಗೆ ಕ್ಲೀನಾಗಿ ಅನುಭವ ಆಗಿರೋದು ಇದು. ಓಕೆ, ಆವಾಗ ಗೊತ್ತಾಯ್ತು ಇದು ಸತ್ಯ, ಇವ್ರು ಹೇಳಿದ್ದು ಆದಿವೆ. ಈ ಆತ್ಮಗಳ ಹೆಸರನ್ನೆಲ್ಲ ಹೇಳಿದ್ರಲ್ಲ ಅವರು, ಹೇಳಿದ್ರು. ಯಾರಾಗಿದ್ರು ಇವರೆಲ್ಲ? ಒಂದು ಆತ್ಮ ಒಬ್ಬ ವ್ಯಕ್ತಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಕಾರಣ ಬೇಕು ಅಂತ ಏನಿಲ್ಲ ಆಗಿದ್ರೆ, ಕಾರಣ ಬೇಡ, ಬಟ್ ವೀಕ್ನೆಸ್ ಇರುತ್ತೆ. ಇವಾಗ ನೋಡಿ, ಇವಾಗ ಒಂದು ಆತ್ಮ ಇದೆ, ಡೈರೆಕ್ಟ್ ಆಗಿ ಬಂದು ಸೇರಕ್ಕಾಗಲ್ಲ.